ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಬಹಳಷ್ಟು ಸಲ ಈ ಪೇಷಂಟ್ಸ್ ತಮ್ಮ ಯೂರಿನ್ ಎಕ್ಸಾಮಿನೇಷನನ್ನು ಮಾಡ್ಕೊಳ್ತಾರೆ ಆ್ಯಂಡ್ ಅವರಿಗೆ ಆ ಯೂರಿನ್ ರಿಪೋರ್ಟಲ್ಲಿ ಪ್ರೋಟೀನ್ಸ್ ಟ್ರೇಸಸ್ ಅಂತ ಬರುತ್ತೆ, ಕೆಲವೊಮ್ಮೆ 1+ ಅಂತ ಬರುತ್ತೆ, ಕೆಲವೊಮ್ಮೆ 2+ ಅಂತ ಬರುತ್ತೆ. ಸೊ ಏನು ಇದು ಟ್ರೇಸಸ್ಸಿನ ಅರ್ಥ ಏನು, ಅಥವಾ 1+ ಅಂದರೆ ಏನು ಅಂತ ಕ್ವೆಶನ್ ಕೇಳ್ತಾ ಇರ್ತಾರೆ. ಸೊ ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಮಗೆ 2 ಕಿಡ್ನೀಸ್ ಏನು ಇರ್ತವೆ, ಅವು ಏನು ಕೆಲಸ ಮಾಡ್ತಿರ್ತವೆ, ನಮ್ಮ ಬಾಡಿಯಲ್ಲಿ ಇರುವಂಥ ವೇಸ್ಟ್ ಪ್ರಾಡಕ್ಟ್ಸ್ ಅವುಗಳನ್ನು ಎಲ್ಲ ಅವು ನಮ್ಮ ದೇಹದಿಂದ ತೆಗೆದುಹಾಕ್ತಾ ಇರ್ತವೆ. ಕಿಡ್ನಿ ನಮ್ಮ ಬಾಡಿಯಲ್ಲಿ ಒಂದು ಫಿಲ್ಟರಿನ ಥರ, ನಮ್ಮ ರಕ್ತವನ್ನು ಶುದ್ಧಗೊಳಿಸ್ಲಿಕ್ಕೆ ಈ ಕಿಡ್ನಿ ಬೇಕಾಗ್ತಾ ಇರುತ್ತೆ. ಎಲ್ಲ ವೇಸ್ಟ್ ಪ್ರಾಡಕ್ಟ್ಸ್ ಏನಿದೆ ಅವುಗಳನ್ನೆಲ್ಲ ತೆಗಿತಾ ಇರುತ್ತೆ. ವೇಸ್ಟ್ ಪ್ರಾಡಕ್ಟ್ಸ್ ಅಂತ ಹೇಳಿದರೆ ಅದು ಯೂರಿಯಾ ಇರ್ಬೋದು, ಕ್ರಿಯಾಟಿನಿನ್ ಇರ್ಬೋದು, ಈ ಥರದ ವೇಸ್ಟ್ ಪ್ರಾಡಕ್ಟ್ಸ್. ಬಟ್ ಅದು ಕೆಲವೊಂದು ಥಿಂಗ್ಸನ್ನು ನಮ್ಮ ಬಾಡಿಯಿಂದ ಹೊರಗೆ ಹೋಗದೆ ಥರ ನೋಡ್ತಾ ಇರುತ್ತೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಅಂತ ಹೇಳಿದರೆ ಪ್ರೋಟೀನ್ ಏನಿರುತ್ತೆ ಬಹಳ ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ನಮ್ಮ ಜೀವಕೋಶಗಳೆಲ್ಲ ಪ್ರೋಟೀನಿಂದಾನೇ ಮಾಡಿರ್ತವೆ. ನಮ್ಮ ಇಮ್ಯುನಿಟಿಗಾಗಲಿ, ಹಾರ್ಮೋನ್ಸಿಗಾಗಲಿ, ನಮ್ಮ ಬಾಡಿ ಹೋಮಿಯೋಸ್ಟೆಸಿಸಿಗಾಗಲಿ ಪ್ರೋಟೀನ್ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಪ್ರೋಟೀನ್ ಎಟ್ ಎನಿ ಕಾಸ್ಟ್ ನಮ್ಮ ಬಾಡಿಯನ್ನು ಬಿಟ್ಟು ಹೋಗ್ತಾ ಇರಬಾರ್ದು. ಸೊ ಕೆಲವೊಂದು ಕಂಡೀಷನ್ಸಲ್ಲಿ, ಕೆಲವೊಂದು ಕಿಡ್ನಿ ಪ್ರಾಬ್ಲಮ್ಸಲ್ಲಿ ಏನಾಗತ್ತೆ, ಈ ಕಿಡ್ನಿಗೆ ಪ್ರೋಟೀನನ್ನು ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ ಆ್ಯಂಡ್ ಪ್ರೋಟೀನ್ ನಿಮ್ಮ ಈ ಕಿಡ್ನಿಯಿಂದ ಲೀಕ್ ಆಗ್ತಾ ಇರುತ್ತೆ. ಸೊ ಪ್ರೋಟೀನ್ ಯಾವಾಗ ಕಿಡ್ನಿಯಿಂದ ಲೀಕ್ ಆಗಲಿಕ್ಕೆ ಶುರು ಆಗುತ್ತೆ, ಅದನ್ನು ನಾವು ಯೂರಿನಲ್ಲಿ ಟೆಸ್ಟ್ ಮಾಡಿದಾಗ ಡಿಟೆಕ್ಟ್ ಮಾಡ್ಬೋದು. ಈ ಪ್ರೋಟೀನನ್ನು ನಾವು ಗ್ರೇಡ್ ಮಾಡ್ತಾ ಇರ್ತೇವೆ, ಟ್ರೇಸಸ್ ಅಂತ, 1+ ಅಂತ, 2+ ಅಂತ, 3+ ಅಂತ. ಸೊ ಪ್ರೋಟೀನ್ ಇನ್ ದ ಯೂರಿನ್ ಈಸ್ ಎಬ್ನಾರ್ಮಲ್. ಹ್ಯಾವಿಂಗ್ ಸೆಡ್ ದ್ಯಾಟ್, ಪ್ರೋಟೀನ್ ನಿಮ್ಮ ಯೂರಿನಲ್ಲಿ ಬಂತು ಅಂದರೆ ಅದು ಯಾವತ್ತೂ ಅದು ಎಬ್ನಾರ್ಮಲ್ ಅಂತ ಅಲ್ಲ. ಕಂಡೀಷನ್ಸಲ್ಲಿ ಆ್ಯಂಡ್ ಕಂಟಿನ್ಯೂಯಸ್ಲಿ ಪರ್ಸಿಸ್ಟೆಂಟ್ಲಿ ನಿಮಗೆ ಈ ಥರ ಬರ್ತಾ ಇದೆ ಅಂದರೆ ಸಮಥಿಂಗ್ ಈಸ್ ರಾಂಗ್. ಕಿಡ್ನಿಯಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಕಿಡ್ನಿಗೆ ಯಾಕೆ ಅದನ್ನು ಹಿಡಿದಿಟ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ನಾವು ಪತ್ತೆ ಹಚ್ಚಬೇಕಾಗತ್ತೆ. ಈ ಯೂರಿನ್ ರಿಪೋರ್ಟ್ ನೀವು ಕೆಲವೊಮ್ಮೆ ನೋಡಿದಾಗ ಇಲ್ಲಿ ಈ ಕೆಮಿಕಲ್ ಎಕ್ಸಾಮಿನೇಷನ್ ನಲ್ಲಿ ಯೂರಿನ್ ಪ್ರೋಟೀನ್ ಅಂತ ಇರುತ್ತೆ. ಯೂಶುವಲಿ ನಾವು ಯಾವ ಪ್ರೋಟೀನ್ ಅನ್ನ ಡಿಟೆಕ್ಟ್ ಮಾಡ್ತಿರ್ತೀವಿ, ಅಲ್ಬುಮಿನ್. ಸೊ ಇದು ನೆಗೆಟಿವ್ ಇರಬೇಕು, ನಾರ್ಮಲ್ ರೇಂಜ್ ಏನಿರಬೇಕು ನೆಗೆಟಿವ್. ಬಟ್ ಕೆಲವೊಮ್ಮೆ ಈ ಯೂರಿನ್ ಪ್ರೋಟೀನ್ ಏನಿರುತ್ತೆ ಟ್ರೇಸಸ್ ಅಂತ ಬರ್ತಾ ಇರುತ್ತೆ, ಅಥವಾ ಕೆಲವೊಮ್ಮೆ 1+, 2+, 3+, 4+ ಅಂತ ಕೊಡ್ತಾ ಇರ್ತಾರೆ. ಸೊ ಈಗ ಟ್ರೇಸಸ್ ಅಂದ್ರೆ ಏನರ್ಥ? ಟ್ರೇಸಸ್ ಅಂದ್ರೆ ನಿಮ್ಮ ಯೂರಿನ್ ಅಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಪ್ರೋಟೀನ್ ಹೋಗ್ತಾ ಇದೆ ಅಂತ ಅರ್ಥ. ಎಷ್ಟು ಹೋಗ್ತಾ ಇದೆ? ಒಂದು 5 mg/dL ಇಂದ 20 mg/dL ಅಷ್ಟು ಪ್ರೋಟೀನ್ ಹೋಗ್ತಾ ಇದೆ ಅಂತ ಅರ್ಥ. ಈಗ 1+ ಅಂದ್ರೆ ಏನು? 30 mg/dL ಅಷ್ಟು ಪ್ರೋಟೀನ್ ಹೋಗ್ತಾ ಇದೆ ಅಂದ್ರೆ ನಾವು ಇದನ್ನ ಪರ್ ಡೇ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು 5.5 g/day ಅಂತ ಬರ್ತಾ ಇರುತ್ತೆ. ಈಗ 2+ ಅಂತ ಹೇಳಿದ್ರೆ ಒಂದು 100 mg/dL ಅಂದ್ರೆ ನಾನು ದಿವಸಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ 24 ತಾಸಿಗೆ 0.5 g to 1 g ಯೂರಿನ್ ನಲ್ಲಿ ಪ್ರೋಟೀನ್ ಹೋಗ್ತಾ ಇದೆ ಅಂತ ಅರ್ಥ. 3+ ಅಂದ್ರೆ 300 mg/dL ಅಂದ್ರೆ 1 ರಿಂದ 2 ಗ್ರಾಮ್ ಪ್ರೋಟೀನ್ ಹೋಗ್ತಾ ಇದೆ ನಿಮ್ಮ 24 ತಾಸುಗಳ ಯೂರಿನ್ ಅಲ್ಲಿ. ಅಂಡ್ 4+ ಅಂದ್ರೆ ಮೋರ್ ದೆನ್ 2000 mg/dL ಅಂದ್ರೆ ನಿಮ್ಮ ಯೂರಿನ್ ಅಲ್ಲಿ 24 ತಾಸಲ್ಲಿ 2 ಗ್ರಾಮ್ಗಿಂತ ಹೆಚ್ಚು ಹೋಗ್ತಾ ಇದೆ ಅಂತ ಅರ್ಥ. ಈ ಪ್ರೋಟೀನ್ ಕಿಡ್ನಿಯಿಂದ ಹೋಗ್ಲಿಕ್ಕೆ 2 ಟೈಪ್ ಆಫ್ ರೀಸನ್ಸ್ ಇರ್ತವೆ. ಒಂದು ಫಿಸಿಯಾಲಜಿಕಲ್ ಅಂದ್ರೆ ಸಪೋಸ್ ನಿಮ್ಗೆ ಬಹಳ ಒಂದು ಜ್ವರ ಬಂದ್ಬಿಡ್ತು, ಆ ಜ್ವರದಿಂದ ಕೆಲವೊಮ್ಮೆ ಸ್ವಲ್ಪ ಟೈಮಿನ ಮಟ್ಟಿಗೆ ನಿಮಗೆ ಪ್ರೋಟೀನ್ ಹೋಗ್ತಾ ಇರ್ಬೋದು. ಅಥವಾ ನೀವು ಡಿಹೈಡ್ರೇಟೆಡ್ ಇದ್ದೀರಾ, ನೀರನ್ನೇ ನೀವು ಕುಡಿತಾ ಇರಲಿಲ್ಲ ಆ್ಯಂಡ್ ಆ ಡಿಹೈಡ್ರೇಷನ್ ಇಂದ ಕೆಲವೊಮ್ಮೆ ಪ್ರೋಟೀನ್ ಲೀಕ್ ಆಗಿಬಿಡ್ಬೋದು. ನಿಮಗೆ ಅಕ್ಯೂಟ್ ಸ್ಟ್ರೆಸ್ ಆಯಿತು, ಯಾವುದೋ ಒಂದು ಬಹಳ ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಆಗಿದೆ, ಅದರಿಂದ ಕೆಲವೊಮ್ಮೆ ಪ್ರೋಟೀನ್ ಲೀಕ್ ಆಗ್ಬೋದು. ನೀವು ಬಹಳ ಸಿವಿಯರ್ ಎಕ್ಸಸೈಸ್ ಅನ್ನ ಮಾಡಿದ್ದೀರಾ, ಅದರಿಂದ ಕೆಲವೊಮ್ಮೆ ಪ್ರೋಟೀನ್ ಲೀಕ್ ಆಗ್ತಾ ಇರಬಹುದು.
ಒಂದು ಬಹಳ ಕೋಲ್ಡ್ ಟೆಂಪರೇಚರ್ ಇರುವಂತ ಜಾಗಕ್ಕೆ ಹೋಗಿದ್ದೀರಾ, ಆವಾಗ ಕೆಲವೊಮ್ಮೆ ಪ್ರೋಟೀನ್ ಲೀಕ್ ಆಗ್ಬೋದು. ಇದೆಲ್ಲ ಫಿಸಿಯಾಲಜಿಕಲ್ ಕಂಡೀಷನ್ಸ್ ಅಂದ್ರೆ ಇದು ನಾರ್ಮಲ್. ಆ ಕೆಲವು ಟೈಮ್ ಅದು ಹೋಗುತ್ತೆ, ಬಟ್ ಆಮೇಲೆ ಅದು ನಾರ್ಮಲ್ ಆಗ್ಬಿಡುತ್ತೆ. ಪ್ರತಿ ಸಲ ನಿಮ್ಗೆ ಟೆಸ್ಟ್ ಮಾಡಿದಾಗ ನಮ್ಗೆ ಈ ತರ ಪ್ರೋಟೀನ್ ಕಾಣ್ತಾ ಇರೋದಿಲ್ಲ, ಒಂದ್ಸಲ ಈ ತರ ಕಾಣ್ತಾ ಇರ್ಬೋದು. ಬಟ್ ಸೆಕೆಂಡ್ ಕಾಸ್ ಏನಿರುತ್ತೆ ಅದು ಪೆಥಾಲಜಿಕಲ್ ಕಾಸಸ್. ಅಂದ್ರೆ ಆಕ್ಚುಲಿ ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಈ ತರ ಪ್ರೋಟೀನ್ ಹೋಗ್ತಾ ಇರುತ್ತೆ. ಪ್ರತಿ ಸಲ ನೀವು ಯೂರಿನ್ ಟೆಸ್ಟ್ ಮಾಡಿದಾಗ ನಿಮ್ಮ ಕಿಡ್ನಿಯಿಂದ ಪ್ರೋಟೀನ್ ಲೀಕ್ ಆಗ್ತಾ ಇರ್ಬೋದು. ಈ ಕಾಸಸ್ ಅನ್ನ ನಾವೇನ್ ಹೇಳ್ತೇವೆ, ಗ್ಲೊಮೆರುಲರ್ ಕಾಸಸ್, ಟ್ಯುಬ್ಯುಲಾರ್ ಕಾಸಸ್ ಆರ್ ಓವರ್ಫ್ಲೋ ಕಾಸಸ್. ಗ್ಲೊಮೆರುಲಾರ್ ಕಾಸಸ್ ಅಂತ ಹೇಳಿದ್ರೆ ಈ ಕಿಡ್ನಿಯಲ್ಲಿ ಇರುವಂತ ಒಂದು ಪಾರ್ಟ್ ಗ್ಲೊಮೆರುಲಸ್, ಅದರಲ್ಲೇ ಏನಾದ್ರೂ ಡ್ಯಾಮೇಜ್ ಆಗ್ಬಿಟ್ಟಿದೆ. ಟ್ಯೂಬ್ಯೂಲ್ಸ್ ಅಂದ್ರೆ ಕಿಡ್ನಿಯಲ್ಲಿ ಟ್ಯೂಬ್ಯೂಲ್ಸ್ ಏನಿರ್ತಾವೆ, ಅಲ್ಲಿ ಸಣ್ಣ ಸಣ್ಣ ಟ್ಯೂಬ್ಸ್ ಇರ್ತವೆ, ಆ ಟ್ಯೂಬ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಡ್ತು ಅಂದ್ರೆ ಆವಾಗ ಪ್ರೋಟೀನ್ ಲೂಸ್ ಆಗ್ತಾ ಇರುತ್ತೆ. ಅಥವಾ ಓವರ್ಫ್ಲೋ, ನಮ್ಮ ಬಾಡಿಯಲ್ಲೇ ಪ್ರೋಟೀನ್ ಜಾಸ್ತಿ ಆಗ್ಬಿಟ್ಟಿದೆ. ಕೆಲವೊಂದು ಕ್ಯಾನ್ಸರ್ಸ್ ಲೈಕ್ ಮಲ್ಟಿಪಲ್ ಮೈಲೋಮಾ ಎಲ್ಲ ಬಹಳಷ್ಟು ಪ್ರೋಟೀನ್ ಅನ್ನ ಪ್ರೊಡ್ಯೂಸ್ ಮಾಡ್ಬಿಡುತ್ತೆ, ಅಂಡ್ ಆ ಪ್ರೋಟೀನ್ ಅನ್ನ ಕಿಡ್ನಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂಡ್ ಅದು ಅದನ್ನ ಎಕ್ಸ್ಕ್ರೀಟ್ ಮಾಡ್ತಾ ಇರುತ್ತೆ. ಸೊ ಇವು ಪೆಥಾಲಜಿಕಲ್ ಕಾಸಸ್. ಈ ಪೆಥಾಲಜಿಕಲ್ ಕಾಸಸ್ ಅಲ್ಲಿ ಪ್ರೋಟೀನ್ ನೀವು ಪ್ರತಿ ಸಲ ಚೆಕ್ ಮಾಡಿದಾಗ್ಲೂ ನಿಮ್ಮ ಯೂರಿನ್ ರಿಪೋರ್ಟ್ ಅಲ್ಲಿ ನಿಮ್ಗೆ ಪ್ರೋಟೀನ್ ಕಾಣಿಸ್ತಾ ಇರುತ್ತೆ. ಸೊ ನಾನು ಹೇಳಿದೆ ಈಗ ಪೆಥಾಲಜಿಕಲ್ ಕಾಸಸ್ ಅಲ್ಲಿ ಗ್ಲೊಮೆರುಲಾರ್ ಡಿಸೀಸ್ ಇರ್ಬೋದು, ಟ್ಯುಬ್ಯುಲಾರ್ ಡಿಸೀಸ್ ಇರ್ಬೋದು ಅಂತ. ಸೊ ಈ ಪೆಥಾಲಜಿಕಲ್ ಕಾಸಸ್ ಎಲ್ಲಿರುತ್ತೆ, ಡಯಾಬಿಟಿಸ್. ಈ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿರುವಂಥ ಗ್ಲೊಮೆರುಲಸ್ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ರೋಟೀನ್ ಲೀಕ್ ಆಗಲಿಕ್ಕೆ ಶುರು ಆಗುತ್ತೆ. ಹೈಪರ್ ಟೆನ್ಷನ್, ಜಾಸ್ತಿ BP ಇದ್ದಾಗ ಆವಾಗಲೂ ಸಹ ಕಿಡ್ನಿಯಲ್ಲಿ ಆ ಗ್ಲೊಮೆರುಲಸ್ ಡ್ಯಾಮೇಜ್ ಆಗ್ಬೋದು, ಪ್ರೋಟೀನ್ ಲೀಕ್ ಆಗ್ಬೋದು. ಗ್ಲೊಮೆರುಲೋನೆಫ್ರೈಟಿಸ್, ಈ ಕಿಡ್ನಿಯಲ್ಲಿ ಕೆಲವೊಂದು ಇನ್ಫೆಕ್ಷನ್ ಆದಾಗ ಆವಾಗ ಪ್ರೋಟೀನ್ ಲೀಕ್ ಆಗಲಿಕ್ಕೆ ಶುರುವಾಗಬಹುದು. ಪಾಲಿಸಿಸ್ಟಿಕ್ ಕಿಡ್ನಿಯಲ್ಲಿ ಬಹಳಷ್ಟು ನೀರುಗುಳ್ಳೆಗಳು ತುಂಬಿಕೊಂಡ್ಬಿಟ್ಟಿದ್ದಾವೆ, ಆವಾಗ ಪ್ರೋಟೀನ್ ಲೀಕ್ ಆಗಬಹುದು. ಕೆಲವೊಂದು ಆಟೋ ಇಮ್ಯೂನ್ ಡಿಸೀಸ್ ಲೈಕ್ SLE ಇರಬಹುದು. ಅಥವಾ ಕೆಲವೊಮ್ಮೆ ಏನಾಗುತ್ತೆ, ಕಿಡ್ನಿಯಲ್ಲಿ ಇರುವಂತ ಟ್ಯೂಬ್ಸ್ ಏನಿರ್ತಾವೆ ಎಲ್ಲವನ್ನ ಅವಕ್ಕೆ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಆಗ್ತಾನೆ ಇರೋದಿಲ್ಲ. ಅವುಗಳಲ್ಲಿ ಹುಟ್ಟಿದಾಗ್ಲಿಂದ ಕೆಲವೊಂದು ಡಿಫೆಕ್ಟ್ಸ್ ಆಗಿರಬಹುದು, ಲೈಕ್ ವಿಲ್ಸನ್ಸ್ ಡಿಸೀಸ್, ಫ್ಯಾಂಕೋನಿಸ್ ಡಿಸೀಸ್ ಎಕ್ಸೆಟ್ರಾ. ಅಥವಾ ಯಾವುದಾದ್ರೂ ಒಂದು ಟಾಕ್ಸಿಕ್ ಸಬ್ಸ್ಟೆನ್ಸಿಗೆ ಎಕ್ಸ್ಪೋಸ್ ಆದಾಗ ಆ ಟ್ಯೂಬ್ಯೂಲ್ಸ್ ಡ್ಯಾಮೇಜ್ ಆಗ್ಬಿಡ್ಬೋದು. ಆವಾಗಲೂ ಸಹ ಅವಕ್ಕೆ ಈ ಪ್ರೋಟೀನ್ಸ್ ಅನ್ನ ಅಬ್ಸಾರ್ಬ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಅಂಡ್ ಆವಾಗ ಪ್ರೋಟೀನ್ ಲೀಕ್ ಆಗಬಹುದು. ಅಂಡ್ ನಾನು ಹೇಳಿದ ಹಾಗೆ ಲಾಸ್ಟ್ ಅಂದ್ರೆ ಓವರ್ಫ್ಲೋ, ಅಂದ್ರೆ ನಮ್ಮ ಬಾಡಿಯಲ್ಲೇ ಜಾಸ್ತಿ ಪ್ರೋಟೀನ್ ಪ್ರೊಡ್ಯೂಸ್ ಆಗ್ತಾ ಇದೆ, ಲೈಕ್ ಇನ್ ಕೇಸಸ್ ಆಫ್ ಮಲ್ಟಿಪಲ್ ಮೈಲೋಮಾ. ನಾನು ಹೇಳಿದೆ ಮಿನಿಮಲ್ ಪ್ರೋಟೀನ್ಯೂರಿಯಾ ಅಂದ್ರೆ ಟ್ರೇಸಸ್ ಯಾವ್ಯಾವ ಕಂಡೀಷನ್ಸ್ ಅಲ್ಲಿ ಹೋಗ್ತಾ ಇರ್ಬೋದು. ನಿಮ್ಗೆ ಬಹಳ ಜ್ವರ ಬಂದ್ಬಿಟ್ಟಿದೆ, ಅಥವಾ ನಿಮ್ಗೆ ಬಹಳ ಸ್ಟ್ರೆಸ್ ಆಗೋಗಿದೆ, ನೀವು ಯಾವ್ದೋ ಬಹಳ ಕೋಲ್ಡ್ ಇರುವಂತ ಜಾಗಕ್ಕೆ ಹೋಗಿದ್ದೀರಿ, ಥರ್ಮಲ್ ಸ್ಟ್ರೆಸ್ ಆಗಿದೆ, ಅಥವಾ ಕೆಲವೊಮ್ಮೆ BP ಇಂದ, ಕೆಲವೊಮ್ಮೆ ಈ ಕಿಡ್ನಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇಂದ, ಕೆಲವೊಮ್ಮೆ ಡಯಾಬಿಟಿಸ್ ಅಲ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ, ಅಥವಾ ಈ ಹೈಪರ್ ಟೆನ್ಷನ್ ಅಲ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲೆಲ್ಲ ಈ ತರದ ಮಿನಿಮಲ್ ಪ್ರೋಟೀನ್ಯೂರಿಯಾ ಬರ್ತಾ ಇರ್ಬೋದು. ಮಾಡರೇಟ್ ಪ್ರೋಟೀನ್ಯೂರಿಯಾ ಅಂತ ಹೇಳಿದ್ರೆ ಒಂದು ದಿವಸಕ್ಕೆ ನೀವು ಅರೌಂಡ್ 0.5 to 2 grams ಪ್ರೋಟೀನ್ ಅನ್ನ ಎಕ್ಸ್ಕ್ರೀಟ್ ಮಾಡ್ತಾ ಇದ್ದೀರಿ. ಅದು ಡಯಾಬಿಟಿಕ್ ಇಂದ ಕಿಡ್ನಿ ಡ್ಯಾಮೇಜ್ ಆದಾಗ ಕಾಣ್ತಾ ಇರ್ಬೋದು, ಕಿಡ್ನಿ ಇನ್ಫೆಕ್ಷನ್ ಆದಾಗ ಕಾಣ್ತಾ ಇರ್ಬೋದು, ಅಥವಾ ಮಲ್ಟಿಪಲ್ ಮೈಲೋಮಾದಲ್ಲಿ, ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಅಲ್ಲಿ, ಗ್ಲೊಮೆರುಲೋನೆಫ್ರೈಟಿಸ್, ಈ ಗ್ಲೊಮೆರುಲಸ್ ಅಲ್ಲಿ ಇನ್ಫೆಕ್ಷನ್ ಆದಾಗ ನಾವು ನೋಡ್ತಾ ಇರ್ಬೋದು. ಅಂಡ್ ಸಿವಿಯರ್ ಪ್ರೋಟೀನ್ಯೂರಿಯಾ ಅಂದ್ರೆ ಎವ್ರಿ ಡೇ ಅರೌಂಡ್ 3 grams ಅಷ್ಟು ಪ್ರೋಟೀನ್ ಎಕ್ಸ್ಕ್ರೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕಿಡ್ನಿ ಬಹಳ ಡ್ಯಾಮೇಜ್ ಆಗಿದೆ. ಅದು ಆಟೋ ಇಮ್ಯೂನ್ ಡಿಸೀಸ್ ಲೈಕ್ ಲೂಪಸ್ ನೆಫ್ರೈಟಿಸ್ ಇಂದ ಇರ್ಬೋದು, ಮೈಲೋಡೋಸಿಸ್ ಇಂದ ಇರ್ಬೋದು, ಸಿವಿಯರ್ ಕಿಡ್ನಿ ಇನ್ಫೆಕ್ಷನ್ ಗ್ಲೊಮೆರುಲೋನೆಫ್ರೈಟಿಸ್ ಇಂದ ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಇಂದ ಇರ್ಬೋದು. ಸೊ ಇವು ಗ್ರೇಡ್ಸ್ ಆಫ್ ಪ್ರೋಟೀನ್ಯೂರಿಯಾ. ಈ ತರ ಪ್ರೋಟೀನ್ ಯೂರಿನ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಪೇಷಂಟಿಗೆ ಏನೇನ್ ಸಿಂಪ್ಟಮ್ಸ್ ಕಾಣ್ತಾ ಇರ್ತವೆ. ಪೇಷಂಟ್ ಬಹಳ ಸಲ ಕೆಲವೊಮ್ಮೆ ಯೂರಿನ್ ಪಾಸ್ ಮಾಡಬೇಕು ಅನಿಸ್ತಾ ಇರುತ್ತೆ, ಫ್ರೀಕ್ವೆಂಟ್ ಯೂರಿನೇಷನ್ ಇರುತ್ತೆ. ಅವನ ಯೂರಿನ್ ಪಾಸ್ ಮಾಡಿದಾಗ ಅದು ತುಂಬಾ ನೊರೆಯಾಗಿ ಕಾಣ್ತಾ ಇರುತ್ತೆ, ಫ್ಲಶ್ ಮಾಡಿದಾಗ್ಲೂ ಆ ನೊರೆ ಹಾಗೆ ಇರುತ್ತೆ. ದಟ್ ಕುಡ್ ಸಜೆಸ್ಟ್ ದಟ್ ದೇರ್ ಕುಡ್ ಬಿ ಅ ಪ್ರೋಟೀನ್ಯೂರಿಯಾ. ಈಗ ಪ್ರೋಟೀನ್ ಬಾಡಿಯನ್ನ ಬಿಟ್ಟು ಹೋದಾಗ ಏನಾಗುತ್ತೆ, ಇದು ನಮ್ಮ ಬಾಡಿಯಲ್ಲಿ ಬಿಲ್ಡಿಂಗ್ ಬ್ಲಾಕ್. ಸೊ ಅದು ಹೋದಾಗ ನಮಗೆ ತುಂಬಾ ಟಯರ್ಡ್ನೆಸ್ ಆಗೋದು, ತುಂಬಾ ಸುಸ್ತಾಗೋದು ಆಗ್ತಾ ಇರುತ್ತೆ. ಅಂಡ್ ಆಲ್ಸೋ ಈ ಪ್ರೋಟೀನ್ ಬಾಡಿಯನ್ನ ಬಿಟ್ಟು ಹೋದಾಗ ನಮ್ಮ ಬಾಡಿಯಲ್ಲಿ, ನಮ್ಮ ಕಾಲಲ್ಲಿ, ನಮ್ಮ ಕಣ್ಣಿನ ಸುತ್ತಲೂ ಎಲ್ಲ ಈ ಪಫಿನೆಸ್ ಅಥವಾ ಸ್ವೆಲ್ಲಿಂಗ್ ಬರಲಿಕ್ಕೆ ಶುರು ಆಗುತ್ತೆ, ಕಾಲು ಊದ್ಕೊಳ್ಳೋಕ್ಕೆ ಶುರು ಆಗುತ್ತೆ, ಕಣ್ಣಿನ ಸುತ್ತಲೂ ಊದ್ಕೊಳ್ಳೋಕ್ಕೆ ಶುರು ಆಗ್ತಾ ಇರುತ್ತೆ. ಹೊಟ್ಟೆಯಲ್ಲಿ ಕೆಲವೊಮ್ಮೆ ನೀರು ತುಂಬಿಕೊಳ್ಬಹುದು, ಕೆಲವೊಮ್ಮೆ ಉಸಿರಾಡ್ಲಿಕ್ಕೆ ಸ್ವಲ್ಪ ಜನರಿಗೆ ತ್ರಾಸ ಆಗತ್ತೆ, ವಾಮಿಟಿಂಗ್ ತರ ಸೆನ್ಸೇಷನ್ ಆಗತ್ತೆ, ಅಥವಾ ಊಟನೇ ಸೇರ್ಲೇ ಇರ್ಲಿಕ್ಕಿಲ್ಲ. ಸೊ ಇವು ಕೆಲವೊಂದು ಸಿಂಪ್ಟಮ್ಸ್ ಇರ್ತಾವೆ ಇನ್ ಕೇಸಸ್ ಆಫ್ ಪ್ರೋಟೀನ್ ಲಾಸ್ ಇನ್ ದ ಯೂರಿನ್. ಹೇಗೆ ನಾವು ಟ್ರೀಟ್ ಮಾಡಬೇಕು, ಈ ತರ ಪ್ರೋಟೀನ್ ಲೂಸ್ ಆಗ್ತಾ ಇದೆ ಅಂದಾಗ ನಾವು ಏನು ಡಯಟ್
ಡಯಟಲ್ಲಿ ಚೇಂಜ್ ಮಾಡಬೇಕು ಅಂತ ಬಹಳಷ್ಟು ಸಲ ಪೇಷಂಟ್ ಕೇಳ್ತಾ ಇರ್ತಾರೆ. ಸಿ, ಪ್ರೋಟೀನ್ ನಿಮ್ಮ ಯೂರಿನಲ್ಲಿ ಹೋಗ್ತಾ ಇದೆ ಅಂದಾಗ ಫಸ್ಟ್ ಥಿಂಗ್ ನಾವು ಐಡೆಂಟಿಫೈ ಮಾಡಬೇಕು ಯಾಕೆ ಇದು ಹೋಗ್ತಾ ಇದೆ ಅಂತ. ಇದೇನಾದರೂ ಟೆಂಪ್ರರಿನ ಅಥವಾ ಏನಾದರೂ ಸ್ಟ್ರೆಸ್ಸಿಂದನೋ ಸ್ವಲ್ಪ ಜ್ವರ ಬಂದಿದೆ ಅದರಿಂದ ಹೀಗಾಗ್ತಾ ಇದೆಯಾ ಅಥವಾ ಪ್ರತಿ ಸಲ ಹೀಗೆ ಬರ್ತಾ ಇದೆಯಾ ಅಂತ. ಸೊ ಕಾಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಆ್ಯಂಡ್ ನಾವು ಕಾಸನ್ನು ಟ್ರೀಟ್ ಮಾಡಿದಾಗ ಆಟೋಮ್ಯಾಟಿಕಲಿ ಆ ಪ್ರೋಟೀನ್ ಹೋಗೋದು ಸ್ಟಾಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಡಯಾಬಿಟಿಸ್ ಇದೆ, ನೀವು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು, ನಿಮ್ಮ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಬೇಕು. ಶುಗರ್ ಕಂಟ್ರೋಲಿಗೆ ನೀವು ಡಯಟ್ ಆಗಲಿ, ಎಕ್ಸಸೈಸ್ ಆಗಲಿ, ನಿಮ್ಮ ಗುಳಿಗೆ ಆಗಲಿ, ಇನ್ಸುಲಿನ್ ಆಗಲಿ ಕರೆಕ್ಟಾಗಿ ತೆಗೆದುಕೊಳ್ಬೇಕು. ಅದನ್ನು ನೀವು ಕಂಟ್ರೋಲ್ ಮಾಡಿದಾಗ ಕಿಡ್ನಿ ಮೇಲೆ ಲೋಡು ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತೆ ಆ್ಯಂಡ್ ಅದು ಪ್ರೋಟೀನನ್ನು ಹೊರಗೆ ಹೋಗಲಿಕ್ಕೆ ಬಿಡೋದಿಲ್ಲ. ನಿಮ್ಮ ಶುಗರ್ ಕಂಟ್ರೋಲೇ ಇಲ್ಲ, ನೀವು ಇನ್ಸುಲಿನ್ ತಗೊಳ್ತಾನೇ ಇಲ್ಲ ಆ್ಯಂಡ್ ನೀವು ಪ್ರೋಟೀನ್ ಹೋಗ್ತಾ ಇದೆ ಅಂದರೆ ನಾವು ಯಾವುದೇ ರೀತಿಯಿಂದ, ಯಾವುದೇ ಔಷಧಿಯಿಂದ ಪ್ರೋಟೀನನ್ನು ಮಾತ್ರ ಯೂರಿನ್ನಿಂದ ಹೊರಗಡೆ ಹೋಗಲಿಕ್ಕೆ ತಡೆಯಲಿಕ್ಕೆ ಆಗ್ತಾ ಇರೋದಿಲ್ಲ. ಸೊ ಪ್ರೋಟೀನ್ ಯೂರಿಯಾ ಆಗ್ತಾ ಇದೆ ಅಂದಾಗ ನಾವು ಯಾವುದರಿಂದ ಆಗ್ತಾ ಇದೆ ಅದನ್ನು ಟ್ರೀಟ್ ಮಾಡಬೇಕು. ಅದನ್ನು ಟ್ರೀಟ್ ಮಾಡಿದ ಮೇಲೆ ಆಟೋಮ್ಯಾಟಿಕಲಿ ಕಿಡ್ನಿ ಮೇಲೆ ಲೋಡ್ ಕಡಿಮೆ ಆಗುತ್ತೆ ಆ್ಯಂಡ್ ಕಿಡ್ನಿ ಪ್ರೋಟೀನನ್ನು ಹೊರಗೆ ಹೋಗಲಿಕ್ಕೆ ಕೊಡ್ತಾ ಇರೋದಿಲ್ಲ. ಅದೇ ರೀತಿ ಪೇಷಂಟಿಗೆ ಬಿ ಪಿ ಇರುತ್ತೆ, ಆದ್ದರಿಂದ ಅವನಿಗೆ ಪ್ರೋಟೀನ್ ಹೋಗ್ತಾ ಇರುತ್ತೆ ಯೂರಿನಿಂದ. ಬಟ್ ಪೇಷಂಟ್ ಬಿ ಪಿ ಕಂಟ್ರೋಲ್ ಇಲ್ಲ, ಔಷಧಿ ತೆಗೆದುಕೊಳ್ತಾ ಇಲ್ಲ, ಬಟ್ ನನ್ನ ಯೂರಿನಲ್ಲಿ ಪ್ರೋಟೀನ್ ಹೋಗ್ತಾ ಇದೆ. ಸೊ ನೀವು ಎಲ್ಲಿಯವರೆಗೆ ನಿಮ್ಮ ಬಿ ಪಿಯನ್ನು ಕಂಟ್ರೋಲ್ ಮಾಡೋದಿಲ್ಲ, ಅದು ಸಾಲ್ಟ್ ಕಡಿಮೆ ಮಾಡೋದ್ರಿಂದ, ಡಯಟಿಂದ, ಎಕ್ಸಸೈಸಿಂದ, ಬಿ ಪಿ ಗುಳಿಗೆಯಿಂದ ಇರ್ಬೋದು, ಇವೆಲ್ಲದರಿಂದ ನೀವು ನಿಮ್ಮ ಬಿ ಪಿಯನ್ನು ಕಂಟ್ರೋಲ್ ಮಾಡಿದರೆ ಆಟೋಮ್ಯಾಟಿಕಲಿ ಪ್ರೋಟೀನ್ ಏನಿರುತ್ತೆ ಯೂರಿನಲ್ಲಿ ಹೋಗೋದು ಕಡಿಮೆ ಆಗುತ್ತೆ. ಅದೇ ರೀತಿ ಇನ್ಫೆಕ್ಷನ್, ಕಿಡ್ನಿ ಇನ್ಫೆಕ್ಷನ್ ಆಗಿದೆ, ಅದರಿಂದ ಪ್ರೋಟೀನ್ ಹೋಗ್ತಾ ಇದೆ ಅಂದರೆ ನಾವು ಕಿಡ್ನಿ ಇನ್ಫೆಕ್ಷನನ್ನು ಟ್ರೀಟ್ ಮಾಡಬೇಕು. ಆ್ಯಂಟಿಬಯೋಟಿಕ್ಸಿಂದ ಆಗಲಿ, ಕೆಲವೊಮ್ಮೆ ಸ್ಟಿರಾಯ್ಡ್ಸಿಂದ ಆಗಲಿ ನಾವು ಟ್ರೀಟ್ ಮಾಡಿದಾಗ ಪ್ರೋಟೀನ್ ಹೋಗೋದು ಕಡಿಮೆ ಆಗ್ತಾ ಇರುತ್ತೆ. ಅದೇ ರೀತಿ ಸಪೋಸ್ ಆ ಪೇಷಂಟಿಗೆ ಯಾವುದೋ ಒಂದು ಕ್ಯಾನ್ಸರಿಂದ ಬಹಳಷ್ಟು ಪ್ರೋಟೀನ್ ಪ್ರೊಡ್ಯೂಸ್ ಆಗ್ತಾ ಇದೆ, ಮಲ್ಟಿಪಲ್ ಮೈಲೋಮಾ, ನಾವು ಮಲ್ಟಿಪಲ್ ಮೈಲೋಮಾನ ಟ್ರೀಟ್ ಮಾಡಬೇಕಾಗತ್ತೆ. ಯಾವುದು ಎಕ್ಸೆಸಿವ್ ಪ್ರೋಟೀನನ್ನು ಪ್ರೊಡಕ್ಷನನ್ನು ಮಾಡ್ತಾ ಇರುತ್ತೆ ಅದನ್ನು ಟ್ರೀಟ್ ಮಾಡಿದಾಗ ಆಟೋಮ್ಯಾಟಿಕಲಿ ಕಿಡ್ನಿ ಪ್ರೋಟೀನನ್ನು ಎಕ್ಸ್ಕ್ರೀಟ್ ಮಾಡೋದನ್ನು ನಿಲ್ಲಿಸ್ತಾ ಇರುತ್ತೆ. ಸೊ ಮೇನ್ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಅಪಾನ್ ದ ಕಾಸ್ ಆಫ್ ಪ್ರೋಟೀನ್ ಯೂರಿಯಾ. ಏನು ಪ್ರೋಟೀನ್ ಯೂರಿಯಾನ ಕಾಸ್ ಮಾಡ್ತಾ ಇದೆ ಅದನ್ನು ಪತ್ತೆ ಹಚ್ಚೋದು ಆ್ಯಂಡ್ ಅದನ್ನು ಟ್ರೀಟ್ ಮಾಡೋದು. ಎಸ್, ಅದರ ಜೊತೆ ನೀವು ಕೆಲವೊಂದು ಥಿಂಗ್ಸನ್ನು ಮಾಡ್ಬೋದು. ನೀವು ಒಂದು ಬ್ಯಾಲೆನ್ಸ್ ಡಯಟನ್ನು ತಿನ್ನೋದು, ಪ್ರಾಪರ್ ಎಕ್ಸಸೈಸ್ ರುಟೀನನ್ನು ಇಟ್ಕೊಳ್ಳೋದು, ನಿಮ್ಮ ವೇಟನ್ನು ಮೇಂಟೈನ್ ಮಾಡೋದು, ಈ ಎಕ್ಸೆಸಿವ್ ಮದ್ಯಪಾನ ಆಗಲಿ, ಧೂಮಪಾನವಾಗಲಿ ಮಾಡದೇ ಇರೋದು, ನೀವು ಈ ಉಪ್ಪು ಅಥವಾ ಸಾಲ್ಟಿನ ಇಂಟೇಕನ್ನು ಸ್ವಲ್ಪ ಕಡಿಮೆನೇ ಇಟ್ಕೊಂಡಿರೋದು, ಪ್ರೋಟೀನ್ ಇಂಟೇಕನ್ನು ನೀವು ನಿಮ್ಮ ಡಾಕ್ಟರ್ ಹೇಳಿದ ಪ್ರಕಾರ ನಿಮ್ಮ ಬಾಡಿಗೆ ತಕ್ಕ ಹಾಗೆ, ನಿಮ್ಮ ಕಿಡ್ನಿ ಸ್ಟೇಟಸ್ಸಿಗೆ ತಕ್ಕ ಹಾಗೆ ತೆಗೆದುಕೊಳ್ತಾ ಇರೋದು. ಆ್ಯಂಡ್ ಆಲ್ಸೋ ಈ ಥರ ಔಷಧಿಗಳು, ಪೇನ್ ಕಿಲ್ಲರ್ಸ್ ಎಕ್ಸೆಟ್ರಾ ಔಷಧಿಗಳನ್ನು ಇರ್ರ್ಯಾಷನಲಿ ಯೂಸ್ ಮಾಡದೇ ಇರೋದು, ಈ ಥರದ್ದೆಲ್ಲ ಮಾಡೋದ್ರಿಂದ ಕಿಡ್ನಿ ಹೆಲ್ತ್ ಸಹ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಇವು ಕೆಲವೊಂದು ಟಿಪ್ಸಿಂದ ನಾವು ಈ ಪ್ರೋಟೀನ್ ಯೂರಿಯಾನ ತಡೆಗಟ್ಟಬಹುದು. That is all about proteinuria. Thank you so much for watching the video. Please like, share and subscribe the channel. Thank you.